ಮಾಡಿ ತೋರಿಸೋದು ಇವತ್ತು ಅವ್ರ ಮೇಲೆ ಜವಾಬ್ದಾರಿ ಅದ. ಜೊತೆಗೆ ಈ ಎಲ್ಲ ಹಿನ್ನೆಲೆಯಲ್ಲೇ ಗೋಕಾಕ್ ಭಾಗದಲ್ಲೇ ಅಶೋಕ್ ಪೂಜಾರಿ ಅವರು, ದಸ್ಗೀರ್ ಪಲ್ವಾನ್ ಅಂತವರು ಇವರು ತಮ್ಮದೇ ಆದ ಮೂಮೆಂಟನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲರಿಗೂ ಬೇಕಾಗಿದ್ದು ಒಂದೇ ಏನಪ್ಪ ಜಿಲ್ಲೆ ಆಗಬೇಕು ಎರಡು. ಆ ಭಾಗದಲ್ಲಿಯೂ ಈಗ ಅನಿರುದ್ಧ ಸ್ವಾಮೀಜಿ ಅವರು ಇನ್ನುಳಿದವರು ಈ ಒಂದು ಏನಪ್ಪ ಜಿಲ್ಲೆ ಮಾಡುವ ಕದನಕ್ಕೆ ಬಂದು ಇಳಿದಿದ್ದಾರೆ. ಮೋಸ್ಟ್ಲಿ ಇವು ಆಗ್ತಾವೆ ಎರಡು ಅನ್ನೋಂಥದ್ದು ಭರವಸೆ ಎಲ್ಲರದ್ದು ಇದಾಗಿ ಆಗ್ತದೆ ಅಂತಾರೆ. ಯಾಕಂದರೆ ಈ ಒಂದು ಕಡೆ ಅಲ್ಲಿ ಲೋಕಲ್ ಜನ ಒತ್ತಡ ಮಾಡೋ ಜೊತೆಗೆ ಅಲ್ಲಿಯ ರಾಜಕೀಯ ಮುಖಂಡರು ಸಹಿತ ಇದು ಮಾಡ್ತೀವಿ ಅನ್ನುವಂಥ ದಿಶೆಯಲ್ಲಿ ಹೊರಟಿದ್ದನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಗೋಕಾಕ್ ಮತ್ತು ಈ ಒಂದು ಚಿಕ್ಕೋಡಿ ಎರಡೂ ಜಿಲ್ಲೆಗಳಾಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗ್ಯದ. ಅದಕ್ಕೆ ಇನ್ನಷ್ಟು ಜೋರ ಅಂತ ಹೋರಾಟ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಯಾಕಂದರೆ ಎಲ್ಲ ಕಡೆ ಜಾಗೃತಿ ಮಾಡ್ತಾ ಇದ್ದಾರೆ, ಎಲ್ಲ ಮುಖಂಡರು ಓಡಾಡ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಭೇಟಿಯಾಗಿ ಈ ಹೋರಾಟದ ಇನ್ನಷ್ಟು ಜೋರು ಮಾಡಬೇಕು ಅನ್ನೋಂಥ ಪ್ರಯತ್ನ ನಡೆಸಿದ್ದಾರೆ. ಇದರಲ್ಲೇ ಸಾಮಾಜಿಕ ಹೋರಾಟಗಾರರು ಇನ್ನೂ ಮುಂದಿನ ದಿನದಲ್ಲಿ ಸೇರುವಂಥ ಸಾಧ್ಯತೆಗಳು ಇರೋದರಿಂದಾಗಿ ಇವೆರಡೂ ಜಿಲ್ಲೆಗಳಾಗುವ ಸಾಧ್ಯತೆಗಳು ಹೆಚ್ಚು ಅಂತ ನಾವು ಮತ್ತು ನಮ್ಮಂಥವರು ಅನಿಸಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದನ್ನು ಈ ಬರೋ 31ರೊಳಗೆ ಗೊತ್ತಾಗ್ತದೆ. ಯಾಕಂದರೆ ಡಿಸೆಂಬರ್ 31 ನಂತರ ಇದು ಮತ್ತಷ್ಟು ದೂರ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮುಂದೆ ಯಾರು ಬಲ್ಲರು ಭವಿಷ್ಯ ಏನಾಗ್ತದೆ ಅಂತಾರೆ. ಬಟ್ ಡಿಸೆಂಬರ್ 31 ಡೆಡ್ಲೈನ್ ಫಾರ್ ದ ಯಾರಿಗಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳಕರ್ಗೆ ಅಂತ ಹೇಳ್ತಾ, ಜೊತೆಗೆ ಸಿದ್ದರಾಮಯ್ಯ ಸಹಿತ ಇದನ್ನು ಕಾಳಜಿ ವಹಿಸಿ ಮಾಡಲಿ ಎಲ್ಲರ ಜನರು ಒತ್ತಾಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್. ದಿನೇಶ್ವರ 16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.